ಸುದ್ದಿ ರಾಜಕಾರಣಿಗಳು ನಮ್ಮ ತಂದೆಯವರ ಸಮಕಾಲೀನರಾಗಿ ನಮ್ಮ ತಂದೆಯವರ ಜೊತೆಯಲ್ಲಿ ಅತ್ಯಂತ ಆತ್ಮೀಯವಾದಂಥ ಒಡನಾಟದಲ್ಲಿದ್ದಂಥ ಧರ್ಮಸಿಂಗ್ ಅವರ ಇವತ್ತಿನ ನಿಧನದ ಸುದ್ದಿ ನಮ್ಮೆಲ್ಲರಿಗೆ ಒಂದು ರೀತಿಯ ಅತ್ಯಂತ ನೋವನ್ನು ತಂದಿರತಕ್ಕಂಥ ಒಂದು ಸುದ್ದಿ ಇದು. ಬಹುಶಃ ರಾಜ್ಯದ ರಾಜಕಾರಣದಲ್ಲಿ ಈ ರೀತಿಯ ಒಬ್ಬ ಅಪರೂಪದ ರಾಜಕಾರಣಿ ಮತ್ತೊಬ್ಬರನ್ನ ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ದೊಡ್ಡ ಸಮಾಜದ ಬೆಂಬಲ ಇಲ್ಲದೇ ಇದ್ದರೂ 50 ವರ್ಷಗಳ ಸುದೀರ್ಘವಾದಂಥ ಯಶಸ್ಸಿನ ರಾಜಕಾರಣದಲ್ಲಿ ಅವರ ನಡತೆಯಿಂದ ನಡವಳಿಕೆಗಳಿಂದ ನಾಡಿನ ಜನತೆಯ ಹೃದಯವನ್ನು ಗೆದ್ದಂಥ ಒಬ್ಬ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ಬರು ಅಂತಕ್ಕಂಥದ್ದನ್ನು ನಾನಿವತ್ತು ಅವರ ಬಗ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಬಹುಶಃ ಅವರೊಬ್ಬ ಅಜಾತ ಶತ್ರುಗಳಿದ್ದರು. ಯಾವುದೇ ರಾಜಕಾರಣಿಯನ್ನಾಗಲಿ ಯಾವುದೇ ವ್ಯಕ್ತಿಯನ್ನಾಗಲಿ ದ್ವೇಷ ಮಾಡದೆ ಅವರ ವೈರಿಗಳನ್ನು ಅತ್ಯಂತ ಪ್ರೀತಿಯಿಂದಲೇ ಕಾಣ್ತಾ ಇದ್ದಂಥ ಅವರ ನಡವಳಿಕೆಗಳೇನಿದೆ ಇವತ್ತಿನ ಸಾಲಿನ ಯುವ ರಾಜಕಾರಣಿಗಳಿಗೆ ಬಹುಶಃ ಮಾದರಿಯಾಗಿದ್ದಂಥವರು. ನಮ್ಮಂಥ ರಾಜಕಾರಣಿಗಳಿಗೆ ಅವರೇ ಮಾದರಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ನನ್ನ ಮತ್ತು ಅವರಿಗೆ ಸ್ವಲ್ಪ ಹತ್ತಿರವಾಗಿ ಆತ್ಮೀಯತೆ ಬೆಳೆದಂಥದ್ದು ರಾಜ್ಯದ ರಾಜಕಾರಣದಲ್ಲೇ ಒಂದು ಸಮ್ಮಿಶ್ರ ಸರ್ಕಾರವನ್ನು ನಮ್ಮ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷಗಳು ಸೇರಿ ಮಾಡಿದಾಗ ಅವರ ಜೊತೆಯಲ್ಲಿ ಒಂದು 20 ತಿಂಗಳು ಅತ್ಯಂತ ಹತ್ತಿರದಲ್ಲೇ ಅವರ ನಡವಳಿಕೆಗಳನ್ನು ಗಮನಿಸಿರ್ತಕ್ಕಂಥವನು. ಒಂದು ರಾಜ್ಯದ ರಾಜಕಾರಣದ ಕೆಲವು ಪ್ರಕ್ರಿಯೆಯಲ್ಲಿ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಪದಚ್ಯುತಿಗೊಳಿಸಬೇಕಾದಂಥ ಒಂದು ಸನ್ನಿವೇಶದಲ್ಲಿ ನನ್ನಿಂದ ಅವರ ಮನಸ್ಸಿಗೆ ಆಘಾತ ಆಗಿದ್ದರು. ನಾನು ಮುಖ್ಯಮಂತ್ರಿಯಾಗಿ ಅವರ ಆಶೀರ್ವಾದನ ಪಡೆಯಲಿಕ್ಕೆ ಅವ್ರ ಮನೆಗೆ ಹೋದಾಗ ಅವರು ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಲ್ಲ ಅಂತಕ್ಕಂಥ ಅಸೂಯೆ ಆಗಲಿ ಅಸಮಾಧಾನವನ್ನಾಗಲಿ ವ್ಯಕ್ತಪಡಿಸಲಿಲ್ಲ. ನಾನು ಅವರನ್ನು ಭೇಟಿ ಮಾಡಿದಾಗ ಅತ್ಯಂತ ಪ್ರೀತಿಯಿಂದ ನನಗೆ ಆಶೀರ್ವಾದ ಮಾಡಿ ಕಳಿಸಿದಂಥ ಒಂದು ದೊಡ್ಡ ಹೃದಯ ವೈಶಾಲ್ಯತೆಯನ್ನು ಹೊಂದಿದ್ದಂಥ ರಾಜಕಾರಣಿ ಅನ್ನೋದನ್ನು ನನ್ನ ವೈಯಕ್ತಿಕವಾದಂಥ ಅನುಭವದಲ್ಲಿ ನಾನೇನು ಕಂಡಿದ್ದೇನೆ. ಅವರ ಸಾವು ಬಹುಶಃ ಅವರ ಕುಟುಂಬಕ್ಕಷ್ಟೇ ಅಲ್ಲ, ನಾಡಿಗೆ ಒಂದು ಆಘಾತ ತಂದಿರತಕ್ಕಂಥದ್ದು. ಅವರು ನಮ್ಮಗಳ ಮುಂದೆ ಇನ್ನೂ ಹೆಚ್ಚಿನ ವರ್ಷಗಳು ಇರಬೇಕಾಗಿತ್ತು. ಆದರೆ ಭಗವಂತನ ಆಟದ ಮುಂದೆ ನಮ್ಮದು ಯಾರ್ದು ಏನು ಇವತ್ತೇನು ನಡೀಲಾರದು. ಇವತ್ತು ಅವರ ಕುಟುಂಬಕ್ಕೆ ಆಗಿರ್ತಕ್ಕಂಥ ನೋವೇನಿದೆ ಆ ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಆ ಕುಟುಂಬದ ವರ್ಗದವರಿಗೆ ಮತ್ತು ಅವರ ಆತ್ಮಕ್ಕೆ ಭಗವಂತ ಸಂಪೂರ್ಣವಾದಂಥ ಶಾಂತಿಯನ್ನು ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ.